ಸರ್ ಇಡೀ ದಾಳಿ ನಡೆದಿದೆ ಸರ್ ರಾಜ್ಯಾದ್ಯಂತ ಸರ್. ಇಡೀ ದಾಳಿ ಏನು ಅವಶ್ಯಕತೆ ಇರಲಿಲ್ಲ. ಆಲೇ ನಮ್ಮ SIT ಅವರೆಲ್ಲ ದಾಳಿಗಳನ್ನು ಮಾಡಿ ಬೇಕಾದಷ್ಟು ಹಣ ಎಲ್ಲ ರಿಕವರಿ ಮಾಡಿದ್ದಾರೆ. ED ಅವರು CBIನವ್ರಿಗೆ ಪ್ರಾವಿಷನ್ ಇದೆ. ಇಷ್ಟು ಕೋಟಿ ರೂಪಾಯಿ ಮೇಲೆ ಏನಾದ್ರು ಅವ್ಯವಹಾರ ಆಗಿತ್ತು ಅಂತಂದರೆ ಬಂದು ನೋಡ್ಲಿಕ್ಕೆ ಅವಕಾಶಗಳಿದೆ. EDಗೆ ಏನು ಅವಶ್ಯಕತೆ ಏನು ಇರಲಿಲ್ಲ. EDಗೆ ಯಾರು ಕಂಪ್ಲೇಂಟು ಕೊಟ್ಟಿರಲಿಲ್ಲ. NR ರಮೇಶ್ ಅವರು ಕೊಟ್ಟಿದ್ರು. NR ರಮೇಶ್ ಮೇಲೆಲ್ಲ ತಗೊಳಕ್ಕೆಲ್ಲ ಅವಕಾಶ ಇಲ್ಲ. ಅದಕ್ಕೆಲ್ಲ ಸಿಸ್ಟಮ್ ಇದೆ. NR ರಮೇಶ್ ಇನ್ನೊಬ್ಬ ಅವ್ರ ಮೇಲೆಲ್ಲ ತೊಗೊಳಕ್ಕೆಲ್ಲ ED ಕಂಪ್ಲೇಂಟ್ ತೊಗೊಳಕ್ಕೆ ಅವಕಾಶ ಇಲ್ಲ. ಸರ್ಕಾರನೇ SIT ಕಂಪ್ಲೇಂಟ್ ತೆಗೆದುಕೊಂಡಿದೆ. ನಾವು ಅದಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೋ. ಎಲ್ಲರಿಗೂ ಅವರು ನೋಟಿಸ್ ಕೊಟ್ಟಿದ್ದಾರೆ. ಮಾಜಿ ಮಂತ್ರಿಗಳು ಅವರು ಕೂಡ ನಾನು ಮಂತ್ರಿ ಆಗಿದ್ದಾಗ ಅದು ಎನ್ಕ್ವೈರಿ ಆಗಬಾರ್ದು ಅಂತೇಳಿ ಅವರೇ ಫ್ರೀ ಆ್ಯಂಡ್ ಫೇರ್ ಆಗಲಿ ಅಂತೇಳಿ ವಾಲಂಟಿಯರ್ ಆಗಿ ರೆಸಿಗ್ನೇಷನ್ ಕೊಟ್ಟಿದ್ದಾರೆ. ನಾವೆಲ್ಲ ಕ್ರಾಸ್ ಎಕ್ಸಾಮಿನೇಷನ್ ನಾವು ಮಾಡಿದ್ದೀವಿ. ಅವ್ರು ಯಾವುದು ಸಿಗ್ನೇಚರ್ ಮಾಡಿಲ್ಲ, ಯಾವುದಕ್ಕೂ ಇನ್ವಾಲ್ವ್ ಆಗಿಲ್ಲ ಅಂತ ಕೂಡ ಅವ್ರು ನಮ್ಮ ಹತ್ರ ಮನವರಿಕೆ ಮಾಡ್ಕೊಟ್ಟಿದ್ದೀವಿ. ಬಟ್ ಕಾನೂನು ಪ್ರಕಾರ ಇನ್ವೆಸ್ಟಿಗೇಷನ್ ನಡೀತಾ ಇತ್ತು. ಈ ಮಧ್ಯದಲ್ಲಿ ED ಅವ್ರು ಮಾಡಿದ್ದಾರೆ. ಇಡಿ ವಿರುದ್ಧ ನೀವು ಹೋರಾಟ ಮಾಡಿದ್ರಿ ಹಿಂದೆ. ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತ ಕೆಲಸ ಮಾಡುತ್ತೆ ಅನ್ನುವಂತ ಹೋರಾಟಗಳನ್ನು ಮಾಡಿದೆ. ಇದು ರಾಜಕೀಯ ಪ್ರೇರಿತ ಅನ್ಸುತ್ತೆ ಈಗಿನ ED ದಾಳಿ. ಈಗ ಅವ್ರು ಮುಗಿಲಿ, ಆಮೇಲೆ ಮಾತಾಡ್ತೀವಿ.